ಲ್ಯಾಬ್ರೇಟರಿ ಒಳಗೆ ತಾಯಿ ಗಿಡದ ಒಂದು ಒಳ್ಳೆ ತಳಿಯನ್ನು ಆರಿಸಿ ಅದರ ಅಂಗಾಂಶದಿಂದ ಆ ತಳಿಯನ್ನು ಡೆವಲಪ್ ಮಾಡಿರ್ತಾರೆ. ನಮ್ಮ ನರ್ಸರಿ ಬರುವಾಗ ಭಾಳ ತುಂಬ ಚಿಕ್ಕದಾಗಿ ಲ್ಯಾಬ್ರೇಟರಿಯಿಂದ ಬಂದಿರುತ್ತೆ. ಅದನ್ನು ನಾವು ಪಾಲಿ ಬ್ಯಾಗಿಗೆ ಹಾಕಿಬಿಟ್ಟು ಹಾರ್ಡನಿಂಗ್ ಮಾಡಿ ಆಸಕ್ತಿ ಇರೋ ರೈತರಿಗೆ ವಿತರಣೆ ಮಾಡ್ತೀವಿ. ತುಂಬ ಒಂದು ಒಳ್ಳೆ ತಳಿ ಅಂದರೆ ಇದು ಅಂಗಾಂಶ ಕೃಷಿನೇ ಯಾಕೆ ಬೇಕು ಅಂತ ಹೇಳಿದ್ರೆ, ಒಂದೇ ಸರಿ ಕಟಾವಿಗೆ ಬರುತ್ತೆ, ಒಂದೇ ಸರಿ ರೈತ ಅದರಲ್ಲಿ ಹಣನ ನಿರೀಕ್ಷೆ ಮಾಡ್ಬೋದು, ರೋಗರಹಿತವಾಗಿರುತ್ತೆ ನಾವು ಕೊಡುವಾಗ. ಇದು ಇದರ ವಿಶೇಷ. ರಕ್ತಚಂದನ ಅಂತ ಕರೀತಾರೆ. ಹೇಗೆ ಶ್ರೀಗಂಧ ಇದೆ ಅದೇ ರೀತಿ ಇದು ಕಾಸ್ಮೆಟಿಕ್ ಪ್ರಾಡಕ್ಟಿಗೆಲ್ಲ ಹೋಗುತ್ತೆ. ಅಂದರೆ ಫೇಸ್ ಕ್ರೀಮ್ ಇರ್ಬೋದು, ಕೆಲವು ಮುಲಾಮ್ಗಳಿರ್ಬೋದು, ಈ ರೀತಿ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಭಾಳ ಇದು ಗುರುಸ್ಕೊಂಡಿದೆ. ಭಾಳ ಧಾರಣೆ ಇರುವಂಥದ್ದು. ಕಾಡಲ್ಲಿ ಬೆಳೆಯುವಂಥ ಗಿಡ ಈಗ ಭಾಳ ರೇಟ್ ಇರೋದ್ರಿಂದ ರೈತರು ಕೂಡ ನಾಟಿ ಮಾಡ್ತಾ ಇದ್ದಾರೆ. ಸುಮಾರು. ನಮಸ್ಕಾರ ನಿಧಿ ಅವರೇ, ನೀವು ಈ ಗಿಡದ ಬಗ್ಗೆ ಕೆಲವು ಮಾಹಿತಿನ ಕೇಳಿದ್ರಿ. ಇದಕ್ಕೆ ಮಲ್ಟಿ ವಿಟಮಿನ್ ಪ್ಲಾಂಟ್ ಅಂತ ಹೇಳ್ತಾರೆ. ನಮ್ಮ ಮಲೆನಾಡಲ್ಲಿ ಇದಕ್ಕೆ ಚಕ್ರಮುನಿ ಅಂತ ಕರೀತಾ ಇದ್ರು ನಮ್ಮ ಅಜ್ಜಿ ಕಾಲದಲ್ಲಿ. ಈಗ ಕೂಡ ಇದರ ತಂಬುಳಿ, ಚಟ್ನಿ ಪುಡಿ, ಬೇರೆ ಬೇರೆ ಪದಾರ್ಥಕ್ಕೆ ಇದಕ್ಕೆ ಹಾಕಿದಾಗ ಅತ್ಯುತ್ತಮವಾದ ವೈಟಮಿನ್ಸ್ ಇದರಲ್ಲಿ ಇದೆ ಅಂತ ಹೇಳಿ ಗುರುತಿಸಿದ್ದಾರೆ. ಇದು ನಾವು ದೋಸೆ ಅಥವಾ ಇಡ್ಲಿ ಈ ಥರ ಪದಾರ್ಥ ಮಾಡೋ ಕೂಡ ಇದನ್ನು ಬಳಸ್ಬೋದು. ಧಾರವಾಡ ಯೂನಿವರ್ಸಿಟಿಯಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆ ಆಗಿದೆ. ಇದನ್ನು ಭಾಳ ಸುಲಭ, ಮನೆ ಪಾಟಲ್ಲಿಂದ ಹಿಡಿದು ಬಾಲ್ಕನಿಯಲ್ಲಿ ಎಲ್ಲಿ ಬೇಕಾದರೂ ಸ್ವಲ್ಪ ಮಣ್ಣು ನೀರು ಕೊಟ್ಟು ಬರುವಂಥ ಗಿಡ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮಕ್ಕಳಿಂದ ದೊಡ್ಡವರಿಗೆ ತುಂಬ ಒಳ್ಳೆಯದು. ಇದನ್ನು ಪ್ರತಿ ಮನೆಯಲ್ಲೂ ಇದ್ರ ಬಗ್ಗೆ ಗೊತ್ತಾದರೆ ಇದನ್ನು ನಾಟಿ ಮಾಡಿ ಬೆಳೆಸ್ಬೋದು. ಪಾಷಾಣ ಭೇದ ಅಂತ ಹೇಳ್ತಾರೆ. ಪಾಷಾಣ ಅಂದರೆ ಕಲ್ಲು, ಭೇದ ಅಂದರೆ ಭೇದಿಸುವಂಥದ್ದು. ಈ ಕಿಡ್ನಿ ಸ್ಟೋನು, ಗಾಲ್ ಬ್ಲಾಡರ್ ಸ್ಟೋನ್ ಅಂತೆಲ್ಲ ಏನು ದೇಹದಲ್ಲಿ ಸ್ಟೋನ್ ಅಂತ ಇವತ್ತು ಕರೆದು ಅದಕ್ಕೆ ಆಪರೇಷನ್ ಆಗಬೇಕು ಅಥವಾ ಅದು ಬೇರೆ ಬೇರೆ ಏನಾದ್ರ ಬಗ್ಗೆ ಹೇಳ್ತಾರೆ. ಇದರ ಎಲೆಯ ಕಾನ್ಸಂಟ್ರೇಟನ್ನು ನಾವು ಬಳಸಿದಾಗ ಸುಮಾರು 1 ತಿಂಗಳಲ್ಲಿ ಯಾವುದೇ ರೀತಿ ಕಲ್ಲು ದೇಹದಲ್ಲಿದ್ದರೆ ಕರಗಿ ಹೋಗುತ್ತೆ. ಅದು ಇದರ ವಿಶೇಷ. ಆಯುರ್ವೇದದಲ್ಲಿ ಇದ್ರ ಬಗ್ಗೆ ಬಹಳ ಒಂದು ಉಲ್ಲೇಖ ಇದೆ. ಇದು ಕೂಡ ನಮ್ಮ ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ತಂತಾನೆ ಬೆಳೆಯುವಂಥ ಗಿಡ. ನಮ್ಮ ಮಲೆನಾಡು ಅಥವಾ ಈ ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿ ಈ ರೀತಿಯ ಹಲವಾರು ಔಷಧಿ ಸಸ್ಯ ಇದೆ. ಏನಂದರೆ ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಬೇಕು, ಬಳಸೋ ಬಗ್ಗೆ ಅರಿವು ಬೇಕು. ಹೇಗೆ ಬಳಸಬೇಕು, ಇದನ್ನು ಯಾವ ರೂಪದಲ್ಲಿ, ಕೆಲವು ಕಾಂಡ, ಕೆಲವು ಬೇರು, ಕೆಲವು ಗೆಡ್ಡೆ, ಕೆಲವು ಸೊಪ್ಪು, ಕೆಲವು ಹೂವು, ಕಾಯಿ, ಈ ಥರ ಬೇರೆ ಬೇರೆ ಅದರ ಭಾಗಗಳನ್ನು ಬಳಸುವಂಥದ್ದು. ಅದು ಗೊತ್ತಿದ್ದರೆ ಮನೆ ಮದ್ದಾಗಿ ನಾವು ಆರೋಗ್ಯನ ತುಂಬ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ. ನಿಧಿಯವರೇ, ಹಾಗೆ ಇದೆಲ್ಲ ಅಡಿಕೆ ಸಸಿ. ಇದು ಎಲ್ರಿಗೂ ಗೊತ್ತಿರುವಂಥದ್ದು. ನಾವಿಲ್ಲಿ ನಮ್ಮ ನರ್ಸರಿಯಲ್ಲಿ 2 ರೀತಿ ಅಡಿಕೆ ಸಸಿ ಮಾಡ್ತೀವಿ. ಒಂದು ತರೀಕೆರೆ ವೆರೈಟಿದು, ಇನ್ನೊಂದು ನಮ್ಮದೇ ತೋಟದ್ದು ಮಲೆನಾಡು ಭಾಗದ್ದು ತೀರ್ಥಹಳ್ಳಿ ಟಾಲ್ ಅಂತೇಳಿ. ಅಡಿಕೆಯಲ್ಲಿ ಏನೊಂದು ಅತ್ಯುತ್ತಮವಾದ ಹೆಸರಿದೆ ಅಥವಾ ಅತಿ ಹೆಚ್ಚು ಧಾರಣೆ ಸಿಕ್ಕುವಂಥ ಅಡಿಕೆ ಏನಿದೆ ತೀರ್ಥಹಳ್ಳಿ ಟಾಲ್ ಅಂತ, ಅದು ಮತ್ತೊಂದು ತರೀಕೆರೆ ವೆರೈಟಿ. ಇದು 2 ರೀತಿ ಮಾಡ್ಕೊಳ್ತೀವಿ. ರೈತರು ಯಾವುದನ್ನು ಇಷ್ಟಪಡ್ತಾರೆ ಅದನ್ನು ಅವರಿಗೆ ಕೊಡುವಂಥದ್ದು ನಮ್ಮ ಕೆಲಸ. ಕೋಕೋವಾ, ಇದು ಕೋಕೋ ಗಿಡಗಳು. ಈಗ ಏನು ಐಸ್ ಕ್ರೀಮು, ಚಾಕ್ಲೇಟು, ಈ ಥರ ಕೋಕೋ ಇದು ಭಾಳ ಇಷ್ಟಪಟ್ಟು ರುಚಿಗೆ ಮಕ್ಕಳಂತೂ ಮುಗಿಬಿದ್ದು ಏನು ಉಪಯೋಗಿಸ್ತಾರೆ, ಅದನ್ನು ಇದರ ಗಿಡದಿಂದ ಬಂದಂಥ ಹಣ್ಣಿನ ಬೀಜದಿಂದ ಸಂಸ್ಕರಣೆ ಮಾಡಿ ಅದರ ಉತ್ಪತ್ತಿ ಮಾಡಿದ್ದಾರೆ. ಇದು ಕೂಡ ಪ್ರತಿ ವರ್ಷ ರೇಟ್ ಏರ್ತಾ ಇದೆ. ಮತ್ತು ಒಂದು ಒಳ್ಳೆ ಗಿಡ, ನೆರಳಿರೋ ಪ್ರದೇಶದಲ್ಲಿ, ಅಂದರೆ ಅಡಿಕೆ ತಿಂತಾರೆ. ಇದು ಬಾದಾಮಿ ಮಾವು, ಅಂದರೆ ಬೀಜದಿಂದ ಗಿಡ ಮಾಡಿಕೊಂಡು ತಾಯಿ ಗಿಡನ ಸೆಲೆಕ್ಟ್ ಮಾಡಿ ಅದರ ಕೊಂಬೆಯನ್ನು ಕಸಿ ಕಟ್ಟಿದಂಥ ಒಂದು ಒಳ್ಳೆಯ ಜಾತಿಯ ಮಾವು. ನಾಟಿ ಮಾಡಿದ ಸುಮಾರು 3 ವರ್ಷದಲ್ಲಿ ಫಸಲು ಬರುತ್ತೆ, ಪ್ರಾರಂಭ ಆಗುತ್ತೆ. 5-6ನೇ ವರ್ಷದಿಂದ ಒಳ್ಳೆ ಫಸಲನ್ನು ಕಾಣ್ಬೋದು. ಇದಕ್ಕೆ ನೀರಾವರಿ ಏನು ಅವಶ್ಯಕತೆ ಇಲ್ಲ. ಗಿಡ ಬದುಕಲಿಕ್ಕೆ ಸ್ವಲ್ಪ ಮೊದಲನೇ ವರ್ಷ ನೀರು ಬೇಕು, ಆಮೇಲೆ ತಂತಾನೆ ಬೆಳೆಯುವಂಥದ್ದು. ಮಾವು ರುಚಿಕರವಾದ ಒಂದು ಹಣ್ಣು. ಮಕ್ಕಳಿಂದ ದೊಡ್ಡವರಿಗೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂಥ ಹಣ್ಣುಗಳಲ್ಲಿ ಮಾವು ಕೂಡ ಒಂದು, ನಮಗೆ ಗೊತ್ತೇ ಇದೆ. ಇದು ಅಡಿಗೆ ಬೇವು, ಅಂದರೆ ನಾವೇನು ಕರಿಬೇವು, ಅಡಿಗೆ ಬೇವು ಅಂತೇಳಿ ಒಗ್ಗರಣೆಗೆ ಇದನ್ನು ಹಾಕ್ತೀವಿ. ಇದು ಕೂಡ ತುಂಬ ಪೋಷಕಾಂಶ ಇರುವಂಥ ಒಂದು ಸುಗಂಧ ದ್ರವ್ಯವಂಥದ್ದು. ನೋಡಿ ಪರಿಮಳ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದು ಯಾವುದೇ ಪದಾರ್ಥಕ್ಕೆ ಇದರ ಒಗ್ಗರಣೆ ಹಾಕಿದಾಗ
ಆ ಪದಾರ್ಥ ತುಂಬ ರುಚಿಯಾಗುತ್ತೆ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಸುಹಾಸಿನಿ ಅನ್ನೋದು ವೆರೈಟಿ ಇದು. ಇದು ಒಂದು ಮಾದರಿಯಾದ ತಳಿ, ಅಂದರೆ ನಮ್ಮ ಮಲೆನಾಡು ಭಾಗದಲ್ಲಿ ತಂತಾನೆ ಕಾಡಲ್ಲೇನಿದೆ ಅದರಲ್ಲಿ ಸುಧಾರಿತ ತಳಿ ಸುಹಾಸಿನಿ ಅನ್ನೋ ವೆರೈಟಿದು. ಜನ ಭಾಳ ಇಷ್ಟಪಟ್ಟು ಇದನ್ನು ತಗೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ವೆರೈಟಿ ಇದೆ? ಇದರಲ್ಲಿ ಸುಮಾರು ಒಂದು 5 ವೆರೈಟಿ ನನಗೆ ಗೊತ್ತಿದ್ದಾಗಿದೆ. ಅದರಲ್ಲಿ ಒಂದು ಉತ್ತಮವಾದ ವೆರೈಟಿ ಇದು ಅಗರ್ವುಡ್ ಅಂತೇಳಿ. ಅಸ್ಸಾಂ ಕಾಡಲ್ಲಿ ಇದ್ದಂಥ ಗಿಡ. ಯಾವಾಗ ಶ್ರೀಗಂಧಕ್ಕೆ ಬೆಲೆ ಬಂದಾಗ ಇದಕ್ಕೂ ಬೆಲೆ ಬರುತ್ತೆ, ಕಾಡಿಂದ ಅದು ಕಣ್ಮರೆ ಆಗ್ತಾ ಹೋಗುತ್ತೆ. ಈಗ ಇದಕ್ಕೆ ಬೆಲೆ ಒಳ್ಳೆ ರೀತಿ ಇರೋದ್ರಿಂದ ರೈತರು ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಭಾಗದ ಒಂದು ಕಾಡಲ್ಲಿ ಕೂಡ ಇದು ಬರುತ್ತೆ. ಅಗರ್ಬತ್ತಿನ ಹೆಸರು ಬಂದಿರೋದು ಇದರ ಒಂದು ಸುಗಂಧ ದ್ರವ್ಯದಿಂದ. ಆದರೆ ಇಂಡಿಯಾದಲ್ಲಿ ಯಾರು ಇದರಲ್ಲಿ ಅಗರಬತ್ತಿ ಮಾಡಲ್ಲ, ಯಾಕಂದರೆ ಇದು ತುಂಬ ಕಾಸ್ಟ್ಲಿಯೆಸ್ಟ್ ಪರ್ಫ್ಯೂಮ್ ಅಂತ ಹೇಳಿ ಭಾಳ ಎಕ್ಸ್ಪೋರ್ಟ್ ಆಗುತ್ತೆ. ಇದರ ಒಂದು ವಿಶೇಷ ಏನಂದರೆ, ಒಂದು 12-15 ವರ್ಷ ಮರ ಬೆಳೆಯುವಾಗ ಅದಕ್ಕೊಂದು ಫಂಗಸ್ ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆಗಿ 1-1.5 ವರ್ಷದೊಳಗೆ ಆ ಮರ ಸತ್ತೋಗುತ್ತೆ. ಆ ಮರದ ಒಳಗಡೆ ಫಂಗಸ್ ಹೇಗೆ ಡೆವಲಪ್ ಆಗಿತ್ತು, ಹುತ್ತದ ರೀತಿ ಡೆವಲಪ್ ಆಗಿರುತ್ತೆ. ಅದು ಎಷ್ಟು ಭಾಗ ಡೆವಲಪ್ ಆಗಿತ್ತು, ಯಾವ ದರ್ಜೆಯಲ್ಲಿ ಡೆವಲಪ್ ಆಗಿತ್ತು ಅನ್ನೋದು ಅದಕ್ಕೆ ಅದ್ರ ಮೇಲೆ ಅದಕ್ಕೆ ರೇಟ್. ಸುಮಾರು 5,000-50 ಸಾವಿರದವರೆಗೂ ಒಂದು ಮರದ ಏನು ಹುತ್ತದ ಹಾಗೆ ಬೆಳೆದಿರುತ್ತೆ ಅದು ಪರ್ಫ್ಯೂಮ್. ಅದನ್ನು ಸಂಸ್ಕರಣೆ ಮಾಡಿದಾಗ ಉತ್ಕೃಷ್ಟ ದರ್ಜೆ ಪರ್ಫ್ಯೂಮ್ ಸಿಗುತ್ತೆ. ಇವತ್ತು ಅರಬ್ ಕಂಟ್ರೀಸಿಗೆ ಹೀಗೆ ಪರ್ಫ್ಯೂಮನ್ನು ಜಾಸ್ತಿ ಬಳಸುವಂಥ ಬೇರೆ ದೇಶಗಳಿಗೆ ಇದು ಎಕ್ಸ್ಪೋರ್ಟ್ ಆಗುತ್ತೆ. ನಮ್ಮ ಮಲೆನಾಡು ಭಾಗದಲ್ಲೂ ಬರುತ್ತೆ ಅಂತ ಭಾಳಷ್ಟು ಜನ ರೈತರು ಹಾಕಿದ್ದಾರೆ. ಒಳ್ಳೆ ಧಾರಣೆ ಇರುವಂಥದ್ದು, ರೈತರು ಮಾಡಬಹುದಾದಂಥ ಸುಲಭದಲ್ಲಿ ಬೆಳೆಸುವಂಥದ್ದು ಒಂದು ಜಾತಿಯ ಗಿಡ. ಇದು ಕಾಳು ಮೆಣಸು. ಇದು ಕೂಡ ಕಾಡಲ್ಲಿದ್ದಂಥ ಗಿಡ. ಈಗ ಇದರಲ್ಲಿ ಕೆಲವು ವೆರೈಟಿಗಳನ್ನು ಅಭಿವೃದ್ಧಿ ಮಾಡಿ ಬೇರೆ ಬೇರೆ ತೋಟದಲ್ಲಿ ಬೇರೆ ಬೇರೆ ತಳಿಯನ್ನೆಲ್ಲ ಡೆವಲಪ್ ಮಾಡಿದ್ದಾನೆ. ಪಣಿಯೂರ್ 1 ಅನ್ನೋದು ಒಂದು ಉತ್ಕೃಷ್ಟವಾದ ತಳಿ. ಇದು ಕಪ್ಪು ಬಂಗಾರ ಅಂತ ಕರೀತಾರೆ, ಯಾಕೆಂದರೆ ಇವತ್ತು ಪ್ರಪಂಚದ ಎಲ್ಲ ದೇಶದ ಸಾಂಬಾರ್ ಪದಾರ್ಥಗಳಿಗೆ ಇದನ್ನು ಬಳಸ್ತಾರೆ. ಒಳ್ಳೆ ಧಾರಣೆ ಬಂದಿದೆ. ನಿಜಕ್ಕೂ ಕಪ್ಪು ಬಂಗಾರ ಅಂದರೆ ಕಪ್ಪು ಬಂಗಾರನೇ ಆಗಿದೆ. ರೈತರು ಸುಮಾರು ಒಂದು ಆಶ್ರಯ ಕೊಟ್ಟ ಮರದಲ್ಲಿ 3-10 kg ಬೆಳೆ ಬೆಳೀಲಿಕ್ಕೆ ಸಾಧ್ಯ. ಇವತ್ತೊಂದು 500-750 ರೂಪಾಯಿವರೆಗೂ ಕೂಡ ಇದರ ಧಾರಣೆ ಇರುತ್ತೆ.